ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಹೋಮ, ಪೂಜೆ, ಹವನ, ಇನ್ನು ಯಾರೆಲ್ಲ ವಿವಾಹ ಮಾಡ್ಕೊಳ್ಬೇಕು ಅಂತಿದ್ದೀರಾ ಆ ದಿನ ಬಹಳ ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಥವಾ ಮುಂಚಿತವಾಗಿ ನೀವು ಅದನ್ನು ನಮಗೆ ತಿಳಿಸ್ಬೇಕಾಗತ್ತೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೀವು ನೇರವಾಗಿ ಕಾಲ್ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವನಾಥ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಈ ಒಂದು ಮೇಷರಾಶಿಯವರಿಗೆ ಯಾವ ರೀತಿ ಇತ್ತು ಈ ಒಂದು ಗುರು ಬದಲಾವಣೆಯಿಂದ ಅಂತ ತಿಳ್ಕೊಂಡ್ವಿ. ಇನ್ನು ವೃಷಭ ರಾಶಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಗುರು ಬದಲಾಗ್ತಾ ಇರೋದ್ರಿಂದ ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿರುತ್ತೆ ಗುರುಗಳೇ? ಗುಡ್ಡ, ಬ್ಯಾಡ, ಮೀಡಿಯಮ್, ಮಿಶ್ರ ಫಲನ ಹೇಗಿದೆ ಅಂತ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವೃಷಭ ರಾಶಿಯವರಿಗೆ ಎಷ್ಟು ದಿವಸ ಗುರುಬಲ ಇತ್ತು, ಈಗ ಗುರುಬಲ ಇಲ್ಲ. ಹಾಗಂತೇಳಿ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಯಾರೋ ಏನೋ ಹೇಳುತ್ತಾರೆ, ನೀವು ಭಯ ಪಡೋದು ಬೇಡವೇ ಬೇಡ. ಕಾರಣ ಏನು ಅಂತಂದರೆ, ಈ ಭೂಮಿ ಮೇಲೆ ಬಂದಿದೆ ಅಂತಂದರೆ ನಮ್ಮ ಕಾಯಕ ಏನಿದೆ ಅದನ್ನು ಮಾಡ್ಕೊಂಡು ಹೋಗುವಂಥದ್ದು. ನಾವೆಲ್ಲ ಕೂಡ ಪಾತ್ರಧಾರಿಗಳು, ಅವ ಸೂತ್ರಧಾರಿ. ಅವ ಯಾವಾಗ ಎಲ್ಲಿ ಏನು ಬೇಕಾದರೂ ಮಾಡಬಹುದು. ಅದಕ್ಕೆ ನಾವು ಏನು ಮಾಡಬೇಕು, ಸಚ್ಚಿಂತನೆ ಮಾಡೋ ಮುಖಾಂತರವೇ ಹೋಗುತ್ತಿರಬೇಕು. ಎಲ್ಲ ಗ್ರಹಗಳು ಅವನ ಅಧೀನ ಅಂದಮೇಲೆ ನೀವು ಅವನನ್ನೇ ಹಿಡ್ಕೊಂಡ್ರೆ ಹೇಗಿರುತ್ತೆ ಹೇಳಿ? ಹಾಗೆ ಈ ವೃಷಭ ರಾಶಿಯವರಿಗೆ ಈಗ 2ನೇ ಮನೆಯಲ್ಲಿ ಇದ್ದಂತಹ ಗುರು ತೃತೀಯ ಭಾವಕ್ಕೆ ಬರುತ್ತಾನೆ. 3ನೇ ಮನೆಗೆ ಗುರು ಬಂದರೆ ಎಷ್ಟು ಚೆನ್ನಾಗಿ ನಿಮ್ಮ ಸಂಬಂಧ ಇತ್ತು, ಅಣ್ಣ ತಮ್ಮಂದಿರದ್ದೋ ಅಥವಾ ಅಕ್ಕ ತಂಗಿಯರದ್ದೋ, ಒಂದಷ್ಟು ನಾನು ಈಗಲೇ ಹೇಳಿರ್ತೀನಿ, ಅರೆ ಗುರುಗಳು ಈಗ ಹೇಳಿದ್ರು, ಸುಮ್ಮನೆ ಆದರೂ ಜಗಳ ಆಗ್ತವೆ ಅಕ್ಕ ತಂಗಿಗೆ, ಸುಮ್ಮನೆ ಆದರೂ ಜಗಳ ಆಗ್ತವೆ ಅಣ್ಣ ತಮ್ಮಂದರಿಗೆ. ಏನೋ ಕಾರಣವೇ ಇರೋದಿಲ್ಲ ಅಂತ, ಮೇಜರ್ ಕಾರಣ ಕಾಣಿಸ್ಕೊಳ್ಳೋದಿಲ್ಲ, ಆದರೂ ಕೂಡ ಆ ಸನ್ನಿವೇಶ ಬಂದುಬಿಡುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಮತ್ತು ಕೇಳಿಸ್ಕೊಳ್ಳಿ, ಇನ್ನೊಂದು ದೊಡ್ಡ ಮಟ್ಟದ ಅವಘಡ ಸಂಭವಿಸಬಾರದಂತಂದರೆ, ಮತ್ತೊಂದು ದೊಡ್ಡ ಮಟ್ಟದ ಅನಾಹುತ ಆಗಬಾರದು ಅಂತಂದರೆ ಬಹುಶಃ ಎಚ್ಚೆತ್ಕೊಳ್ಳಿ ಅನ್ಲಿಕ್ಕಷ್ಟೇ ನಿಮ್ಮಿಬ್ಬರಲ್ಲಿ ಆ ಒಂದು ವಾಗ್ವಾದವನ್ನು ಏರ್ಪಾಟು ಮಾಡಿಬಿಡ್ತಾನೆ. ಯಾಕೆ ನೀವು ನಂಬಿಬಿಟ್ಟಿದ್ದೀರಿ, ನಂಬಿದ ಮೇಲೆ ಬಹುಶಃ ಅವ ಕಾಯಲೇಬೇಕಲ್ಲ, ಅದಕ್ಕಾಗಿರ್ತಕ್ಕಂಥ ಕೇಡನ್ನು ಈ ರೀತಿಯ ಲೆಕ್ಕ ಚುಕ್ತ ಮಾಡತಾನಂತೆ. ವಾಗ್ವಾದ ಮಾಡೋ ಮುಖಾಂತರ ಭಯ ಪಡಬೇಕಾಗಿಲ್ಲ. ಅಂದರೆ ನಿಮ್ಮದಲ್ಲದ ದಿನಗಳಲ್ಲೂ ಕೂಡ ನಿಮ್ಮದೇ ಪಡ್ಕೊಳ್ಳೋದು ಹೇಗೆ ಹೇಳಿ? ಅದಕ್ಕೆ ಸಾಧ್ಯವೇ ಇಲ್ಲ. ನೀವೇನಾದರೂ ಮನೆಯಲ್ಲಿ 3 ರೂಮ್ ಇದೆ ಅಂತಂದರೆ 3 ರೂಮಲ್ಲೂ ಮಲ್ಕೋಬೇಕಂಗೆ ಮಲ್ಕೊಳ್ತೀರಿ. ಹೇಗೆ ಮಲ್ಕೊಳ್ಳೋಕೆ ಸಾಧ್ಯ? ಅದಕ್ಕೆ ನೀವೇನು ಮಾಡ್ತೀರ ಅಂತಂದರೆ, ಓದು ಬಾರಿ ನಿಮಗಿದ್ದದ್ದು ಗುರುಬಲ ಅನುಭವಿಸಿದ್ರಿ. ಈಗಿಲ್ಲ ಇಲ್ಲ ಅಂದ ಕೂಡಲೇ ಏನು ಬರುತ್ತೋ ಅದನ್ನು ಕೂಡ ಅನುಭವಿಸಿ. ಅದು ಬ್ಯಾಡ್ ಆರ್ ಗುಡ್ ಆಗಿರಲಿ, ಆದರೆ ನಾನು ಮೊದಲೇ ಎಚ್ಚೆತ್ಕೊಳ್ಳಿ ಅಂತ ಹೇಳಿದಾಗ ಒಂದಷ್ಟು ನಿಮ್ಮ ಕುಟುಂಬದವರ ಮಧ್ಯೆ ಜಗಳಗಳು, ವಾಗ್ವಾದಗಳು ನಡೆದು ಬಿಡುವ ಸಾಧ್ಯತೆ ಇರುತ್ತೆ. ವೈಕ್ಲಭ್ಯಗಳು ನಡೆದು ಬಿಡುತ್ತವೆ, ಎಚ್ಚರ ಅಂತ. ಅಂತಹ ವೈಕ್ಲಭ್ಯಗಳು ನಡೆಯಬಾರದು ಅಂತಂದರೆ ಸ್ಮರಣೆ ಮಾಡ್ತಕ್ಕಂಥ, ಅದರಲ್ಲೂ ಕೂಡ ತೃತೀಯ ಭಾವಕ್ಕೆ ಹೋದಾಗ ಬಹಳ ಜಾಗ್ರತೆಯನ್ನು ವಹಿಸು ಅಂತ ಹೇಳ್ತಾನೆ. ಮಾತೃ ನಿಂದನೆಯೋ ಭ್ರಾತೃ ನಿಂದನೆಯೋ ಆಗುವ ಸಾಧ್ಯತೆ, ಆ ಒಂದು ಶಾಪಕ್ಕೆ ಒಳಗಾಗಿಬಿಡ್ತೀರಿ. ತುಂಬ ಕೋಪವನ್ನು ತೋರಿಸಬೇಡಿ. ಕೋಪ ಸಡನ್ ಬರುತ್ತೆ ನಿಮಗೆ, ಸಡನ್ನಾಗಿ ಬರ್ತಕ್ಕ ಕೋಪವನ್ನು ನೀವು ಮೆಡಿಟೇಷನ್, ಧ್ಯಾನ ಮಾಡೋ ಮುಖಾಂತರವೇ ಅದನ್ನು ಶಮನ ಮಾಡಿಕೊಳ್ಳಬೇಕು. ಪ್ರೀತಿಯ ವೃಷಭ ರಾಶಿಯ ಬಂಧುಗಳೇ, ಇನ್ನು ಗುರುಬಲ ಇಲ್ಲ, ಅದರ ಉಚ್ಚ ಸ್ಥಿತಿಗೆ ಹೋದಾಗ ನೀವು ಸ್ವಲ್ಪ ನಿಧಾನ ಗಮನಿಸಬೇಕು. ಇದೇ ವೃಷಭ ರಾಶಿಯ ಶುಕ್ರ ಗುರುವಿನ ಮನೆಯಾಗಿರುವ ಮೀನದಲ್ಲಿ ಉಚ್ಚಸ್ಥಾನ ಪಡಿತಾನಂತೆ. ಅಂದರೆ ನೀವು ನಿಧಾನಕ್ಕೆ ಗಮನಿಸಿದರೆ ಶತ್ರುವಿನ ಮನೆಯಲ್ಲಿ ಉಚ್ಚಸ್ಥಾನ, ಇದೊಂದು ದೊಡ್ಡ ಸಬ್ಜೆಕ್ಟ್, ಅದ್ಭುತವಾದ ಸಬ್ಜೆಕ್ಟ್ ಇದು. ಅದಕ್ಕೆ ಇದನ್ನು ನಾನು ಈ ಸಂದರ್ಭಕ್ಕೆ ನಿಮಗೆ ಹೇಗೆ ತಿಳಿಸ್ತೇನೆ ಅಂತಂದರೆ, ಗುರು ಅನ್ನುವವ ನಿಮ್ಮ ರಾಶಿಗೆ ಶತ್ರು ಆದರೂ ಕೂಡ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ ಅಂತಂದರೆ ಅದರೊಂದು ಅಷ್ಟು ಅಂಶಗಳು ರಿಫ್ಲೆಕ್ಟ್ ಹೊಡಿತವೆ ನಿಮಗೆ. ಅದು ಒಡೆಯೋದು ಏನು ಅಂತಂದರೆ, ಈಗ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಒಂದು ಅಂಗಡಿನಲ್ಲಿ ಚಿನ್ನ ಮಾರ್ತಿರ್ತಾರೆ, ಇನ್ನೊಂದು ಅಂಗಡಿನಲ್ಲಿ ವಜ್ರವನ್ನು ಮಾರಾಟ ಮಾಡ್ತಿರ್ತಾರೆ. ಈ ಎರಡೂ ನಿಮಗೆ ಬೇಕಾಗಬಹುದು. ಯಾವುದು ಬೇಕಾಗಬಹುದು? ನಿಮ್ಮ ತಾಕತ್ತು ಯಾವುದು ಅಂತಂದರೆ ವಜ್ರ. ಆ ವಜ್ರವನ್ನು ಇಡಬೇಕಾದ್ರೆ ಒಂದು ಮೆಟಲ್ ಬೇಕಲ್ಲ, ಆ ಮೆಟಲ್ಲು ಗೋಲ್ಡ್ ಆಗಿರುತ್ತೆ. ಬಹುಶಃ ಆ ಗೋಲ್ಡನ್ನು ಪಡೆದುಕೊಳ್ಳಬೇಕಾದ್ರೆ ನೀವು ನಿಧಾನಕ್ಕೆ ನಿಮ್ಮತನವನ್ನು ಉಳಿಸ್ಕೊಂಡ್ರೆ ಅದೇ ಬರುತ್ತೆ ಅಂತ. ನೀವು ತುಂಬ ಹರಿಬಿರಿಯ ಕೋಪವಾಗಿ ಮಾತಾಡ್ಬಿಡ್ತಕ್ಕಂತಹದ್ದು,
ನಿಮಗೆ ಮಾತಾಡೋಂಥ ಸನ್ನಿವೇಶ ಇರೋದಿಲ್ಲ, ಮಾತಾಡಿ ತಪ್ಪಿಸಿ ಹಾಕೊಂಡ್ಬಿಡ್ತೀರಿ. ಆವಾಗ ಅದು ಬರಬೇಕಾದ್ರೆ ಸ್ಟೇ ಆಗುತ್ತೆ, ಅಲ್ಲಿ ಬರೋದೇ ಇಲ್ಲ. ಹಾಗೆ ಅವರೇ ನಿಮ್ಮ ಬಳಿ ಬಂದು ಇತ್ಯರ್ಥ ಮಾಡಿಕೊಳ್ಳತಕ್ಕ ದಿನಗಳು ಕೂಡ ಉಚ್ಚಸ್ಥಾನ ಗುರುಬಲ ಒಂದಕ್ಕೆ ಅಪ್ಲೈ ಆಗಲ್ಲ, ಹಣಕ್ಕೆ ಅಪ್ಲೈ ಆಗಲ್ಲ, ಎಲ್ಲದಕ್ಕೂ ಆಗತ್ತೆ. ಅದಕ್ಕಾಗಿ 3ನೇ ಮನೆಗೆ ಬಂದಾಗ ತಾಯಿಯ ಆಸ್ತಿ ನಿಮಗೆ ಸಿಗುವ ಸಾಧ್ಯತೆ ಗುರು ಉಚ್ಚ ಸ್ಥಾನಕ್ಕೆ ಬಂದಾಗ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಕೂಡ ಆಸ್ತಿ ಪಾಲುದಾರಿಕೆಯಲ್ಲಿ ಸ್ವಲ್ಪ ಜಗಳತನ ಬಂದಿತ್ತು, ಬಿಟ್ಕೊಡಿ ನಿಮ್ಮತನವನ್ನು. ಆಯಿತು, ನೀವೇನು ಕೊಡ್ತೀರೋ ಅಷ್ಟೇ ಇರಲಿ ಅಂದರೆ ಅವ್ರೇನು ಮಾಡ್ತಾರೆ ಗೊತ್ತಾ, ನಿಮ್ಮ ಧಾರಾಳತನದ ಬುದ್ಧಿಯನ್ನು ನೋಡಿ ಸಮಪಾಲು ಅಥವಾ ಒಂದಷ್ಟು ಅಂಶಗಳನ್ನು ನಿಮಗೆ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯವಿರುತ್ತೆ. ಅಂದರೆ ಆರಾಧ್ಯ ದೈವನಾಗಿರತಕ್ಕಂತಹ ನೀವು ಮಾಡಲೇಬೇಕಾಗಿರುವಂಥದ್ದು ಅಮ್ಮನವರನ್ನು ಕುರಿತು ಆರಾಧನೆ ಮಾಡೋದರ ಜೊತೆಗೆ ಗುರುವಿನ ಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು. ಅದರಲ್ಲೂ ಕೂಡ ಈ ಒಂದು ವೃಷಭ ರಾಶಿಯವರೆಗೆ ಉತ್ತರ ದಿಕ್ಕಿಗಿರತಕ್ಕಂಥದ್ದು ಗಾಣಗಾಪುರ ಇದೆಯಲ್ಲ, ನಿಮ್ಮೆಲ್ಲ ಪ್ರಶ್ನೆ ಉತ್ತರ ಸಿಕ್ಕಿಬಿಡುತ್ತೆ. ಒಂದು ಸಲ ಗಾಣಗಾಪುರದ ದರ್ಶನವನ್ನೇನಾದರೂ ನೀವು ದತ್ತ ನಕ್ಷತ್ರಕ್ಕೆ ಹೋಗಿ ಬರ್ತೀನಿ ಅಂತಂದರೆ ಅಂಥ ಅದ್ಭುತಗಳು ಜರುಗಿ ಬಿಡುತ್ತವೆ. ಅಥವಾ ಎಲ್ಲಿಯಾದರೂ ಕಾರ್ಯಕ್ರಮ ನಡೀತಾ ಇದ್ದರೆ ಒಂದು ಸೇವೆಯನ್ನು ಮಾಡಿಕೊಳ್ಳುತ್ತಾ ಬಹುಶಃ ಆ ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡ್ತೀನಿ ಅಂತಂದರೆ ನೀವು 12 ವರ್ಷಗಳಲ್ಲಿ ಪಡ್ಕೋಬೇಕಾಗಿರೋ ಫಲವನ್ನು ಗುರು ಉಚ್ಚ ಸ್ಥಾನಕ್ಕೆ ಬಂದಾಗ ಪಡೆದುಕೊಂಡೇ ತೀರ್ತೀರಿ. ಈ ವರ್ಷ ಅವ್ರಿಗೆ ಗುರುಬಲ ಇಲ್ಲ, ಆದರೆ ಈ ಕೋಪ ಬರುವಂಥದ್ದನ್ನ ಕಡಿಮೆ ಮಾಡ್ಕೊಳ್ಬೇಕು. ಜೊತೆಗೆ ಆಲ್ರೆಡಿ ಅಕ್ಕ ತಂಗಿದಿರಿದ್ರೆ ಅವ್ರ ಜೊತೆ ಜಗಳ ಆಗುವಂಥದ್ದು ಇದ್ದೇ ಇರುತ್ತೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೀರಾ. ಸೊ ಇದನ್ನು ಕೇಳಿದ್ಮೇಲೆ ಅದು ಸ್ವಲ್ಪ ಅಲರ್ಟ್ ಆಗಿರಬಹುದು, ಅಥವಾ ಏನಾದರೂ ಆ ರೀತಿ ಮಾತುಗಳು ಬರುತ್ತೆ ಅಂತಂದರೆ ನಾವೇ ಕೂಲ್ ಆಗಿಬಿಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ದತ್ತನ ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು ಬಹಳ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮದು ವೃಷಭ ರಾಶಿ ಆಗಿತ್ತು ಅಂತಂದರೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳಿದೆ ಈ ಒಂದು ವರ್ಷಗಳ ಕಾಲ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಜೂನ್ 2ನೇ ತಾರೀಕು ಗುರು ಬದಲಾಗ್ತಾ ಇರೋದ್ರ ಪ್ರಯುಕ್ತ ವಿಶೇಷವಾಗಿರುವಂಥ ಪೂಜೆ, ಹೋಮ, ಹವನ, ಇನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಇರೋರು ಕೂಡ ಅವ್ರಿಗೆ ಅವತ್ತು ಸೂಕ್ತವಾಗಿರುವಂಥ ದಿನ, ಅಲ್ಲಿ ಕೂಡ ನಿಮಗೆ ಅವಕಾಶ ಇರುತ್ತೆ. ಅದು ಹೇಗೆ, ಎಲ್ಲಿ, ಯಾವಾಗ, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಆ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.